ಚಿಚುವಿನ ಅದೃಷ್ಟ. ಪಕ್ಷಿಗಳ ಊರಿನಲ್ಲಿ ಚಿಚುಕಾಗಿ ನದಿಯಲ್ಲಿ ಬಲೆ ಹಾಕಿ ಮೀನು ಹಿಡಿದು ಆ ಮೀನನ್ನ ತಗೊಂಡು ಹೋಗಿ ಮಾರಿ ಬರುವ ಹಣದಲ್ಲಿ ಅವಳ ಕುಟುಂಬನ ನೋಡ್ಕೊಳ್ತಿದ್ಲು. ಒಂದಿನ ಸಂಜೆ ಸಮಯ ಆ ಊರಿನಲ್ಲಿದ್ದ ಒಂದು ಹೂವಿನ ತೋಟದಲ್ಲಿ ಚಿಚುಕಾಗೆ ಚೋಟಿಗಿಳಿ ಟುನಿಗುಬಚ್ಚಿ 3 ಜನ ಕೂತ್ಕೊಂಡು ಮಾತಾಡ್ತಿದ್ರು. ಅಲ್ಲೇ ಅವ್ರ ಪಕ್ಕದಲ್ಲೇ ಅವರ ಮಕ್ಕಳಾದ ಬುಜ್ಜಿ ಬನ್ನು ಚಿನ್ನು ಕೂಡ ಕೂತ್ಕೊಂಡು ಮಾತಾಡ್ತಾ ಇದ್ರು. ದಿನ ಒಂದೇ ತರ ರುಟೀನ್ ಆದ ಲೈಫ್, ಆದ್ರಿಂದ ಎಲ್ರಿಗೂ ಬೋರ್ ಹೊಡಿತಾ ಇತ್ತು. ಅವರೆಲ್ಲರೂ ಈ ರೀತಿ ಮಾತಾಡ್ತಾ ಇದ್ರು. ಹಬ್ಬಾ, ಪ್ರತಿದಿನ ಅವ್ರವ್ರ ಮನೆಯಲ್ಲಿ 4 ಗೋಡೆಯ ಮಧ್ಯೆ ಅಡಿಗೆ ಮಾಡ್ಕೊಂಡು ತಿನ್ನೋದು ನನಗೆ ತುಂಬಾ ಬೋರ್ ಆಗ್ತಾ ಇದೆ ಚೋಟು. ಆದ್ರೆ ಇವತ್ತು ಎಲ್ಲರೂ ಒಂದೇ ಕಡೆ ಕುತ್ಕೊಂಡು ಊಟ ಮಾಡೋದು ತುಂಬಾನೇ ಸಂತೋಷನ ಕೊಡ್ತಾ ಇದೆ. ಹೌದು ತುನಿ, ನೀನ್ ಹೇಳದ್ ಕೂಡ ಸರಿನೇ. ಪ್ರತಿದಿನ ನಾವೇ ಅಡಿಗೆ ಮಾಡಿ ನಾವೇ ತಿನ್ನೋದು ಅಂದ್ರೆ ತುಂಬಾನೇ ಬೋರ್ ಆಗ್ತಾ ಇತ್ತು. ಆದ್ರೆ ಪ್ರತಿದಿನ ನಮ್ಗೆ ಯಾರಾದ್ರೂ ಅಡಿಗೆ ಮಾಡಿ ಕೊಡ್ತಾರೆ ಅಂದ್ರೆ ನಿಜವಾಗ್ಲೂ ಅದು ಸಾಧ್ಯನಾ? ಚಿಚುಕಾಗೆ ನಗುತ್ತಾ, ಅಯ್ಯೋ ಚೋಟು, ನಮಗೆ ಯಾರಿದ್ದಾರೆ? ನನಗೆ ಒಂದು ಆಲೋಚನೆ. ನಾವು ಪ್ರಾಣ ಸ್ನೇಹಿತರಲ್ವಾ, ಒಂದೊಂದ್ ದಿನಕ್ಕೆ ಒಬ್ಬೊಬ್ರು ಅಡಿಗೆ ಮಾಡೋಣ. ಆವಾಗ ಪ್ರತಿದಿನ ನಾವೇ ಅಡಿಗೆ ಮಾಡ್ಬೇಕಾದ ಅವಶ್ಯಕತೆನೂ ಇರಲ್ಲ, ವಿಧ ವಿಧವಾದ ಕೈ ರುಚಿನ ತಿಂದ ಹಾಗೇನೆ ಇರುತ್ತೆ. ನನ್ನ ಐಡಿಯಾ ಹೇಗಿದೆ? ನೀವೆಲ್ಲರೂ ಇದಕ್ಕೆ ಒಪ್ಕೊಳ್ತೀರಾ? ಬುಜ್ಜಿ ಹಾರ್ಕೊಂಡು ಅಲ್ಲಿಗೆ ಬಂದು, ಚಿಚ್ಚು ಅತ್ತೆ, ನನಗೆ ಈ ಆಲೋಚನೆ ತುಂಬಾನೇ ಇಷ್ಟ ಆಯ್ತು. ಹಾಗಾದ್ರೆ ಪ್ರತಿದಿನ ನಮಗೆ ಹಬ್ಬನೇನಾ? ಪ್ರತಿದಿನ ವಿಧ ವಿಧವಾಗಿ ತಿನ್ಬೋದು. ಅಮ್ಮ, ನನಗೆ ಈ ಅಡಿಗೆ ತುಂಬಾ ಇಷ್ಟ ಆಗಿದೆ. ಹೌದು ಅತ್ತೆ, ನಮಗೂ ಕೂಡ 3 ಜನ ಒಟ್ಟಿಗೆ ಆಟಾಡ್ಕೊಂಡು ಒಂದೇ ಮನೆಯಲ್ಲಿ ಊಟ ಮಾಡೋದು ತುಂಬಾ ಇಷ್ಟ ಆಗಿದೆ. ಪ್ರತಿದಿನ ಒಂದೊಂದ್ ಮನೆಯಲ್ಲಿ ಊಟ ಮಾಡೋದು ಇವತ್ತಿಂದನೇ ಆರಂಭಿಸೋಣ. ಸರಿ ಚಿಚ್ಚು, ಐಡಿಯಾ ತುಂಬಾ ಚೆನ್ನಾಗಿದೆ. ಆದ್ರೆ ಪ್ರತಿದಿನ ಯಾರು ಏನು ಅಡಿಗೆ ಮಾಡಬೇಕು ಅಂತ ಒಂದು ಮೆನುನ ನಾವು ಡಿಸೈಡ್ ಮಾಡ್ಕೊಳ್ಳೋಣ. ಇವತ್ತು ಮೊದಲನೇ ದಿನ ನಾನೇ ಅಡಿಗೆ ಮಾಡ್ತೀನಿ. ಇವತ್ತು ಎಲ್ಲರಿಗೆ ಇಷ್ಟ ಆಗುವ ರೀತಿ ಮಟನ್ನ ಅಡಿಗೆ ಮಾಡ್ತೀನಿ. ಬಿಸಿ ಬಿಸಿ ಅನ್ನಕ್ಕೆ ಮಟನ್ ಪೀಸ್ಗಳನ್ನ ಹಾಕೊಂಡು ಕಲಸಿ ತಿಂದ್ರೆ ಅದರ ಮಜಾನೇ ಬೇರೆ. ವಾವ್, ನಿಮ್ಮ ಆಲೋಚನೆ ತುಂಬಾ ಚೆನ್ನಾಗಿದೆ. ಹಾಗಾದ್ರೆ ನಾನು ಅಡಿಗೆ ಮಾಡುವಾಗ ಚಿಕನ್ನ ಅಡಿಗೆ ಮಾಡ್ತೀನಿ. ಚಿಕನ್ ನಲ್ಲಿ ಯಾರಿಗೆ ಯಾವ ವೆರೈಟಿ ಚಿಕನ್ ಬೇಕು ಅಂತ ಹೇಳ್ಬಿಟ್ರೆ ಅದಕ್ಕೆ ಮುಂಚಿತವಾಗಿನೇ ನಾನು ಪ್ರಿಪೇರ್ ಆಗ್ಬಿಡ್ತೀನಿ. ಹಾಗಾದ್ರೆ ನಮ್ಮಮ್ಮ ಏನ್ ಅಡಿಗೆ ಮಾಡ್ತಾರೆ? ನಮ್ಮಮ್ಮ ಕೂಡ ಸೂಪರ್ ಆಗಿ ಅಡಿಗೆ ಮಾಡ್ತಾರೆ. ಲೇ ಚಿನ್ನು, ನಾನು ಏನೋ ಅಡಿಗೆ ಮಾಡ್ತೀನಿ. ನನ್ನದ್ರಲ್ಲಿ ಇರೋದೇ ಸ್ಪೆಷಲ್ಲು ಮೀನ್ ಹಿಡಿಯೋದು. ನನ್ನ ವ್ಯಾಪಾರನೇ ಅದೇ ತಾನೆ. ಅದರಿಂದ 3ನೇ ದಿನ ನಾನು ಮೀನ್ ಸಾರನ್ನ ಮಾಡ್ತೀನಿ. ಹುಳಿ ಹುಳಿಯಾಗಿ, ಉಪ್ಪುಪ್ಪಾಗಿ, ಖಾರ ಖಾರವಾಗಿ ನಾನು ಅಡಿಗೆ ಮಾಡಿದ್ರೆ ನನ್ನ ಅಡಿಗೆಯಲ್ಲಿ ಬೀಳದಿರುವವರೇ ಯಾರೂ ಇಲ್ಲ. ವಾವ್, ಹಾಗಾದ್ರೆ ಇನ್ ಮುಂದೆ ಚಿಕನ್, ಮಟನ್, ಫಿಶ್ ಇದನ್ನ ಕೇಳುವಾಗನೇ ನನ್ ಬಾಯಿಯಲ್ಲಿ ನೀರ್ ಸುರಿತಾ. ಇವತ್ತು ತುನಿ ಅಮ್ಮನವರ ಮಟನ್ ಸಾರಿಂದ ಪಾರ್ಟಿ ಸ್ಟಾರ್ಟ್ ಆಗುತ್ತೆ. ಹಾಗೆ ಎಲ್ರೂ ಆ ಪ್ಲಾನಿಗೆ ಉತ್ಸಾಹದಿಂದ ಒಪ್ಕೊಂಡ್ರು. ಪ್ಲಾನ್ ಮಾಡಿದ ಹಾಗೇನೆ ಮರುದಿನ ಕೆಲಸ ಎಲ್ಲಾನೋ ಮುಗಿದ್ಮೇಲೆ ಸಂಜೆ ಸಮಯ ಎಲ್ರೂ ಕೂಡ ಟುನಿಗುಬಚ್ಚಿಯ ಮನೆಗೆ ಹೋದ್ರು. ಟುನಿಗುಬಚ್ಚಿಯ ಮನೆಯ ಹೊರಗಡೆ ಮಂಚ ಹಾಕೊಂಡು ಅಲ್ಲಿ ಆ ಬೆಳದಿಂಗಳ ಬೆಳಕಲ್ಲಿ ನಕ್ಷತ್ರಗಳನ್ನ ನೋಡ್ಕೊಂಡು ತಂಪಾದ ಗಾಳಿ ಬೀಸ್ತಾ ಇದ್ದಾಗ ಊಟ ಮಾಡ್ತಿದ್ರು. ಅಬ್ಬಾ ತುನಿ, ಎಷ್ಟು ಚೆನ್ನಾಗಿ ಮಾಡಿದ್ಯಾ ಕಣೆ. ಮಟನ್ ಎಲ್ಲ ಸೂಪರ್ ಆಗಿ ಸಾಫ್ಟ್ ಆಗಿ ಬೆಂದಿದೆ. ಹೀಗೆ ತಂಪಾದ ಗಾಳಿಯಲ್ಲಿ ಮಟನ್ ತಿನ್ನೋದು ತುಂಬಾ ಅದ್ಭುತವಾಗಿದೆ. ಹೌದು ತುನಿ, ನಾನು ದಿನ ಇಡೀ ಮೀನ್ ಹಿಡಿದು ಸುಸ್ತಾಗಿದ್ದೀನಿ. ಇವಾಗ ನಿನ್ನ ಅಡಿಗೆ ತಿನ್ನುವಾಗ ನನ್ಗೆ ಪ್ರಶಾಂತವಾಗಿದೆ. ನಾಳೆ ಚಿಕನ್ ಸಾರಿಗೋಸ್ಕರ ಕಾಯ್ತಾ ಇರ್ತೀನಿ. 2ನೇ ದಿನ ಎಲ್ಲ ಪಕ್ಷಿಗಳು ಸೇರಿ ಚೋಟಿಗಿಳಿಯ ಮನೆಗೆ ಊಟಕ್ಕೆ ಹೋದ್ರು. ಚೋಟು ಅವ್ರೆಲ್ಲರಿಗೋಸ್ಕರನೂ ಚಿಕನ್ ಸಾರನ್ನ ಮಾಡಿಟ್ಟಿದ್ಲು. ಆ ಚಿಕನ್ ಸಾರು ನಿಜವಾಗ್ಲೂ ತುಂಬಾನೇ ಚೆನ್ನಾಗಿತ್ತು. 3ನೇ ದಿನ ಚಿಚುಕಾಗೆಯ ಮನೆಯಲ್ಲಿ. ಆವಾಗ ಚಿಚುಕಾಗೆ ಎಲ್ಲರ ಹತ್ರನೂ, ನೋಡಿದ್ರಾ, ಎಲ್ಲ ಅಡಿಗೆ ತುಂಬಾ ಸೂಪರ್ ಆಗಿತ್ತು. ಇನ್ನು ನಾಳೆ ದಿನ ಎಲ್ಲರೂ ನನ್ನ ಮನೆಗೆ ಬನ್ನಿ. ನಾಳೆ ನೀವು ಬರುವಾಗ ನಾನು ನಿಮಗೋಸ್ಕರ ಮನೆಯಲ್ಲಿ ಮೀನ್ ಸಾರ್ನ ತುಂಬಾ ಗ್ರ್ಯಾಂಡ್ ಆಗಿ ಮಾಡಿ ಇಡ್ತೀನಿ. ನಮ್ಮ ಪಾರ್ಟಿ ನಾಳೆಗೆ ಮುಗಿತಾ ಇದೆ. ಮರುದಿನ ಮಧ್ಯಾಹ್ನದ ಸಮಯ ಚಿಚುಕಾಗೆ ಅವಳ ಕೈಯಲ್ಲಿದ್ದ ಒಂದ್ ಗಾಳನ ತಗೊಂಡು ಯಾವಾಗ್ಲೂ ತರ ನದಿ ತೀರಕ್ಕೆ ಹೋಗಿ ಆ ಗಾಳನ ನೀರಲ್ಲಿ ಹಾಕೊಂಡು ತುಂಬಾ ಉತ್ಸಾಹದಿಂದ ಕೂತ್ಕೊಂಡಿದ್ಲು. ಈ ದಿನ ರಾತ್ರಿ ಅವಳ ಫ್ರೆಂಡ್ಸ್ಗೆ ಒಳ್ಳೆ ಆಹಾರ ಕೊಡ್ಬೇಕು ಅಂತ ಅಂದ್ಕೊಳ್ತಿದ್ಲು. ಆವಾಗ ಚಿಚು ಅವಳ ಮನ್ಸಲ್ಲಿ, ಇವತ್ತು ಎಲ್ಲರಿಗೋಸ್ಕರ ನಾನು ದೊಡ್ಡ ದೊಡ್ಡ ಮೀನ್ನ ಹಿಡಿದು ಅಡಿಗೆ ಮಾಡ್ಬೇಕು. ತುನಿ, ಚೋಟು ತುಂಬಾ ಚೆನ್ನಾಗಿ ಚಿಕನ್ ಮಟನ್ನ ಮಾಡಿದ್ರು. ಇವತ್ತು ನಾನು ಕೂಡ ಅದೇ ರೀತಿ ತುಂಬಾ ಚೆನ್ನಾಗಿ ಮಾಡ್ಕೊಡ್ಬೇಕು. 1 ಗಂಟೆ ಸಮಯ ಆಯ್ತು, 2 ಗಂಟೆ ಸಮಯ ಆಯ್ತು. ಆದ್ರೆ ಒಂದೇ ಒಂದು ಮೀನ್ ಕೂಡ ಸಿಗ್ಲೇ ಇಲ್ಲ. ಚಿಚು ತುಂಬಾನು ಬೇಜಾರ್ ಮಾಡ್ಕೊಳ್ತಿದ್ಲು. ಅರೆ, ಏನಿದು? ಪ್ರತಿದಿನ ಇಷ್ಟೊತ್ತಿಗೆ ಸುಮಾರು 10 ಮೀನುಗಳನ್ನಾದ್ರೂ ನಾನು ಹಿಡಿದಿರ್ತೀನಿ. ಆದ್ರೆ ಏನು ಇವತ್ತು ಮೀನೇ ಸಿಗ್ಲಿಲ್ಲ. ಓಹೋ, ಈ ಕಡೆ ಮೀನಿಲ್ಲ ಅನ್ಸುತ್ತೆ, ಆ ಕಡೆ ಹೋಗ್ತೀನಿ. ಚಿಚುಕಾಗೆ ಗಾಳನ ತೆಗ್ದಿಟ್ಟು ನೀರಿನಲ್ಲಿ ಬಲೆನ ಹಾಕಿದ್ಲು. ಸುಮಾರು ಸಮಯದ ತನಕ ಕಾಯ್ತಾ ಇದ್ಲು. ಆದ್ರೂ ಕೂಡ ಆ ಬಲೆಯಲ್ಲಿ ಮೀನ್ ಯಾವುದು ಸಿಗ್ಲೇ ಇಲ್ಲ.
ಸಂಜೆ ಸಮಯ ಆಯಿತು. ಇನ್ನೇನು ರಾತ್ರಿ ಆಗುತ್ತೆ ಅನ್ನುವಾಗ ಒಂದು ಮೀನು ಕೂಡ ಸಿಗ್ಲೇ ಇಲ್ಲ ಅನ್ನೋದ್ರಿಂದ ಚಿಚು ತುಂಬಾನೇ ಬೇಜಾರ್ ಮಾಡ್ಕೊಳ್ತಿದ್ಲು. ಅಯ್ಯೋ ದೇವ್ರೆ, ಸಂಜೆ ಆಗ್ತಾ ಇದೆ. ತುನಿ ಚೋಟು ಅವ್ರವ್ರ ಮಕ್ಕಳನ್ನ ಕರ್ಕೊಂಡು ಮನೆಗ್ ಬಂದ್ಬಿಡ್ತಾರೆ. ನಾನ್ ಬೇರೆ ದೊಡ್ಡ ಮೀನ್ ಸಾರನ್ನ ಮಾಡ್ಕೊಡ್ತೀನಿ ಅಂತ ತುಂಬಾ ಹೆಮ್ಮೆಯಿಂದ ಮಾತಾಡ್ಬಿಟ್ಟೆ. ಆದ್ರೆ ಇವಾಗ ನೋಡಿದ್ರೆ ಒಂದು ಮೀನ್ ಕೂಡ ಸಿಕ್ಕಿಲ್ಲ. ಮೀನ್ ಸಾರನ್ನ ಮಾಡ್ಕೊಡದಿದ್ರೆ ಆಮೇಲೆ ಅವರ ಮುಂದೆ ನನ್ ಮರ್ಯಾದಿನೇ ಹೋಗ್ಬಿಡುತ್ತೆ. ಚಿಚುಕಾಗೆ ಆಕಾಶನ ನೋಡಿ ಕೈ ಮುಗ್ದು, ದೇವ್ರೆ, ನನಗೆ ಪ್ರತಿದಿನ ಮೀನ್ ಸಿಗದಿದ್ರು ಪರವಾಗಿಲ್ಲ, ಇವತ್ತು ಒಂದೇ ಒಂದು ದೊಡ್ಡ ಮೀನು ಸಿಕ್ಕಿದ್ರೆ ಸಾಕು. ನನ್ನ ಗೆಳೆಯರೆಲ್ಲ ಮನೆ ಹತ್ರ ನನಗೋಸ್ಕರ ಕಾಯ್ತಾ ಇರ್ತಾರೆ. ನಾನು ಇವತ್ತು ಅವರಿಗೋಸ್ಕರ ಅಡಿಗೆ ಮಾಡ್ಬೇಕು. ಹಾಗೆ ಚಿಚುಕಾಗೆ ಸುಮಾರು ಸಮಯ ಅಲ್ಲೇ ಕೂತ್ಕೊಂಡಿದ್ಲು, ಒಂದ್ ಮೀನಾದ್ರೂ ಹಿಡ್ಕೊಂಡು ಹೋಗ್ಬೇಕು ಅನ್ನೋದಕ್ಕೋಸ್ಕರ. ಆದ್ರೆ ರಾತ್ರಿ 8 ಗಂಟೆ ಸಮಯ ಆಯ್ತು. ಚೋಟು ಹಾಗೂ ಟೋನಿ ಅವರಿಬ್ರು ಮಕ್ಕಳನ್ನ ಕರ್ಕೊಂಡು ಚಿಚುಕಾಗೆಯ ಮನೆಗೆ ಬಂದ್ಲು. ಆದ್ರೆ ಮನೆಗ್ ಬಂದ್ ನೋಡಿದ್ರೆ ಅಲ್ಲಿ ಚಿಚುಕಾಗೆ ಇಲ್ಲ, ಚಿನ್ನು ಮಾತ್ರ ಒಬ್ನೇ ಕೂತ್ಕೊಂಡಿದ್ದ. ಏನೋ ಚಿನ್ನು, ಒಬ್ನೇ ಅಂಗಳದಲ್ಲಿ ಕೂತಿದೀಯಾ? ನಿಮ್ಮಮ್ಮ ಎಲ್ಲಿ? ನಮ್ಗೋಸ್ಕರ ಮೀನ್ ಸಾರು ಮಾಡ್ತಾ ಇದ್ದಾಳಾ? ಅವಳ ಮೀನ್ ಸಾರು ತಿನ್ಲಿಕ್ಕೋಸ್ಕರ ಆಸೆಯಿಂದ ಬಂದಿದೀವಿ. ಚಿನ್ನು ಬೇಜಾರಿಂದ, ತುನಿ ಚಿಕ್ಕಮ್ಮ, ಮಧ್ಯಾಹ್ನ ಮೀನ್ ಹಿಡಿಲಿಕ್ಕೆ ಅಂತ ನದಿ ಹತ್ರ ಹೋದವರು ಇನ್ನು ಮನೆಗೆ ತಿರುಗಿ ಬರ್ಲೇ ಇಲ್ಲ. ಚೋಟು ಅದನ್ ಕೇಳಿ, ಏನು, ಮಧ್ಯಾಹ್ನ ಮೀನ್ ಹಿಡಿಯಕ್ಕೆ ಹೋದವಳು ಇನ್ನು ಮನೆಗೆ ಬರ್ಲೇ ಇಲ್ವಾ? ವ್ಯಾಪಾರಕ್ಕೆ ಅಂತ ಮೀನ್ ತಗೊಂಡು ಉಳಿದಿದ್ದು ನಮಗೆ ಅಂತ ತಗೊಂಡ್ಬರ್ತೀನಿ ಅಂತ ಹೋಗಿದ್ದಾಳೆ ಅಲ್ವಾ? ಇನ್ನು ಬರ್ಲಿಲ್ಲ ಅಂದ್ರೆ ಏನ್ ಕತೆ? ಸರಿ, ನಾವೆಲ್ಲರೂ ಇಲ್ಲೇ ಕಾಯೋಣ. ಚಿನ್ನು ಎಲ್ಲರಿಗೋಸ್ಕರನೂ ಮಂಚ ತಗೊಂಡ್ ಬಂದು ಹಾಕ್ತಾ ಎಲ್ರೂ ಮನೆ ಹೊರಗಡೆನೆ ಕೂತ್ಕೊಂಡು ಚಿಚು ಯಾವಾಗ ಬರ್ತಾಳೆ ಅಂತ ಕಾಯ್ತಾ ಇದ್ರು. ಹೀಗಿರುವಾಗ ಈ ಕಡೆ ನದಿ ತೀರದಲ್ಲಿ ಚಿಚುಕಾಗಿ ತುಂಬಾನು ಕತ್ಲಾಗ್ತಾ ಇರೋದನ್ನ ನೋಡ್ತಾ ಇದ್ಲು. ಆದ್ರೂ ಕೂಡ ಒಂದೇ ಒಂದು ಮೀನ್ ಕೂಡ ಅವಳಿಗೆ ಸಿಗ್ಲೇ ಇಲ್ಲ. ಕೊನೆಗೆ ಬೇರೆ ದಾರಿ ಇಲ್ದೆ ಅವಳು ಗಾಳ ಹಾಗೂ ಬಲೆ ಎಲ್ಲಾನು ತೆಗ್ದಿಡ್ತಾ ಇದ್ಲು. ಅವಾಗ ಚಿಚು ಮನ್ಸಲ್ಲಿ, ಅಯ್ಯೋ ದೇವ್ರೆ, ನೀವು ಕೂಡ ನನ್ನನ್ನು ನೋಡಿ ಕರುಣಿಸಿಲ್ವಾ? ಇಷ್ಟೊತ್ತಾದ್ರೂ ನನಗೆ ಮೀನ್ ಸಿಗ್ಲಿಲ್ಲ. ಇವಾಗ ಮನೆಗೆ ಹೋಗಿ ನನ್ ಮುಖನವರಿಗೆ ಹೇಗೆ ತೋರಿಸ್ಲಿ? ನನ್ ಮರ್ಯಾದಿನೇ ಹೋಗುತ್ತೆ. ಚಿಚು ಹೋಗೋಣ ಅಂತ ಹೊರಡ್ತಾ ಇದ್ದಾಗ ಇದಕ್ಕಿದಂತೆ ಅವಳಿಗೆ ಅಲ್ಲಿ ಯಾರೋ ಮಾತಾಡುವ ಶಬ್ದ ಕೇಳಿಸ್ತು. ಕಾಪಾಡಿ, ಯಾರಾದ್ರೂ ನನ್ನನ್ನು ಕಾಪಾಡಿ. ಅದನ್ನು ಕೇಳಿ ಚಿಚು, ಈ ರಾತ್ರಿ ಸಮಯದಲ್ಲಿ ಇಲ್ಲಿ ಯಾರಿದ್ದೀರಾ? ಯಾರ್ದೋ ಧ್ವನಿ ಕೇಳಿಸ್ತಾ ಇದೆ. ಎಲ್ಲಿದ್ದೀರಾ? ನಾನು ಕೆಳಗೇನೆ ಇದ್ದೀನಿ, ಯಾರಾದ್ರೂ ನನ್ನನ್ನು ಕಾಪಾಡಿ. ಚಿಚು ಹೆದರ್ಕೊಂಡೆ ಕೆಳಗಡೆ ಇಣುಕಿ ನೋಡಿದ್ಲು. ಆವಾಗ ಆ ನದಿ ತೀರದಲ್ಲಿ ಕೆಸರಲ್ಲಿ ಸಿಕ್ಕಾಕೊಂಡು ಯಾವುದೋ ಒಂದು ಪ್ರಾಣಿ ಒದ್ದಾಡ್ತಾ ಇತ್ತು. ಆ ಪ್ರಾಣಿಯ ಮೇಲ್ಭಾಗ ಮನುಷ್ಯ ಹಾಗೇನೋ, ಕೆಳಗಿನ ಭಾಗ ಮೀನ್ ಹಾಗೇನೋ ಇತ್ತು. ಅದನ್ನ ನೋಡಿ ಚಿಚುಕಾಗೆ ತುಂಬಾನು ಶಾಕ್ ಆದ್ಲು. ಆವಾಗ ಚಿಚುಕಾಗೆ, ಅಯ್ಯಯ್ಯೋ, ಅರ್ಧ ಮೀನು ಅರ್ಧ ಮನುಷ್ಯ, ನೀವೇನಾ ಜಲಕನ್ಯೆ? ನಾನು ಇದುವರೆಗೂ ಕಥೆಯಲ್ಲಿ ಕೇಳಿದೀನಿ, ಇವತ್ತೇ ಎದುರಲ್ಲಿ ನೋಡ್ತಾ ಇದ್ದೀನಿ. ನೋಡಿದ್ರೇನೆ ತುಂಬಾ ಭಯ ಆಗ್ತಿದೆ. ಆವಾಗ ಆ ಜಲಕನ್ಯೆ, ದಯವಿಟ್ಟು ಎದುರುಬೇಡ ಪಕ್ಷಿ, ನಾನ್ ನಿನ್ಗೆ ಏನು ಮಾಡೋದಿಲ್ಲ. ನನಗೆ ಉಸಿರಾಡಕ್ಕಾಗ್ತಾ ಇಲ್ಲ. ನನ್ನನ್ನು ನೀರೊಳಗೆ ಬಿಡ್ತೀಯಾ ಪ್ಲೀಸ್? ನನ್ನಿಂದ ಉಸಿರಾಡಕ್ಕಾಗ್ತಾ ಇಲ್ಲ, ಅದರಿಂದನೇ ಕೇಳ್ತಾ ಇದ್ದೀನಿ, ದಯವಿಟ್ಟು ಸಹಾಯ ಮಾಡು. ಜಲಕನ್ಯೆ ಕೆಸರಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇರೋದನ್ನು ನೋಡಿದ ಚಿಚುಕಾಗೆಗೆ ಇವಾಗ ಭಯ ಹೋಯ್ತು. ಅಯ್ಯೋ ಪಾಪ ಅಂತ ಅನ್ನಿಸ್ತು. ಆದ್ರಿಂದ ಅವಳು ಪ್ರಾಣನ ಒತ್ತೆ ಇಟ್ಟು ಜಲಕನ್ಯೆನ ಗಟ್ಟಿಯಾಗಿ ಹಿಡ್ಕೊಂಡು ಅವಳು ನೀರಿಗೆ ಇಳ್ಕೊಂಡ್ ಬಂದ್ಲು. ನೀರಿಗೆ ಬಂದ್ಮೇಲೆ ಜಲಕನ್ಯೆಗೆ ಪ್ರಾಣ ಬಂದ ಹಾಗೆ ಇತ್ತು. ಆದ್ರಿಂದ ಜಲಕನ್ಯೆ ಹೊರಗಡೆ ಬಂದು ಚಿಚುಕಾಗೆನ ನೋಡಿ, ನಿನಗೆ ತುಂಬಾ ಧನ್ಯವಾದಗಳು ಕಾಗೆ. ನೀನ್ ಮಾತ್ರ ಇಲ್ಲದಿದ್ರೆ ಇವತ್ತು ನಾನು ನನ್ನ ಜೀವನ ಕಳ್ಕೊಳ್ತಾ ಇದ್ದೆ. ನನ್ನ ಪಾಲಿಗೆ ನೀನು ದೇವತೆ. ತುಂಬಾ ಧನ್ಯವಾದಗಳು ಜಲಕನ್ಯೆ. ಇಷ್ಟು ದಿನ ನೀನು ನೀರಲ್ಲಿ ತಾನೇ ಇದ್ದೆ, ಆದ್ರೆ ನಿನಗೆ ಇವತ್ತು ಯಾಕೆ ಈ ರೀತಿ ಪರಿಸ್ಥಿತಿ ಬಂತು? ಜಲಕನ್ಯೆ ಬೇಜಾರಿಂದ, ನಾನು ಏನು ಅಂತ ಹೇಳೋದಕ್ಕಾಗೆ, ಇವತ್ತು ಇಲ್ಲಿ ತುಂಬಾ ಜನರು ಬಂದು ಮೀನ್ ಹಿಡಿಯಕ್ಕೆ ಅಂತ ಬಲೆನ ಬೀಸಿದ್ರು. ನನ್ನ ಕೂಡ ಆ ಬಲೆಯಲ್ಲಿ ಸಿಕ್ಸಿದ್ರು. ಆನಂತರ ನಾನು ಆ ಬಲೆಯಿಂದ ತಪ್ಪಿಸ್ಕೊಂಡೆ. ಅದನ್ನು ನೋಡಿ ಈ ನದಿಯಲ್ಲಿ ಇದ್ದ ಮಿಕ್ಕ ಮೀನುಗಳೆಲ್ಲ ಹೆದರಿ ಹೋಯಿತು. ಅವುಗಳನ್ನು ಮೇಲೆ ಬರಬೇಡಿ ಅಂತ ನಾನೇ ಇವತ್ತು ಕೆಳಗಡೆ ಕಳಿಸ್ಬಿಟ್ಟೆ. ಓಹೋ, ಹಾಗೇನಾ? ಅದಕ್ಕೇನೆ ಮಧ್ಯಾಹ್ನದಿಂದ ಒಂದು ಮೀನು ಕೂಡ ಮೇಲೆ ಬರ್ಲೇ ಇಲ್ಲ. ನಾನ್ ಕೂಡ ಯಾಕೆ ಮೀನುಗಳು ಈ ನದಿಯಲ್ಲಿ ಕಾಣದೆ ಹೋಯ್ತು ಅಂತ ತುಂಬಾ ಹೊತ್ತಿನಿಂದ ಆಲೋಚನೆ ಮಾಡ್ತಾ ಇದ್ದೆ. ಹೌದಕ್ಕಾಗೆ ಮನುಷ್ಯರಿಂದ ಮೀನುಗಳನ್ನು ಕಾಪಾಡಬೇಕು ಅಂತ ನಾನಾಗೆ ಮಾಡಿದ್ದು. ಆ ಮನುಷ್ಯರು ಇಲ್ಲಿಂದ ಹೊರಟು ಹೋದ ನಂತರ ನಾನು ಕೂಡ ನೀರೊಳಗೆ ಬರೋಣ ಅಂತಾನೆ ನೋಡ್ತಾ ಇದ್ದೆ. ಆದ್ರೆ ಜೋರಾದ ಅಲೆ ಬಂದು ನನ್ನನ್ನು ಎತ್ತಿ ಮರಳಿರುವ ಸ್ಥಳಕ್ಕೆ ಬಿಸಾಡ್ಬಿಡ್ತು. ಆದ್ರೆ ನನಗೆ ಅಲ್ಲಿಂದ ತಪ್ಪಿಸ್ಕೊಂಡ್ ಬರ್ಲಿಕ್ಕೆ ಸಾಧ್ಯವಾಗಲಿಲ್ಲ. ಅದಕ್ಕೇನೆ ನಾನು ಅಲ್ಲಿ ಕಿರ್ಚ್ಕೊಂಡಿದ್ದೆ. ಆವಾಗಲೇ ಆ ದೇವರ ರೀತಿ ಬಂದು ನೀನು ನನ್ನನ್ನು ಈ ದಿನ ಕಾಪಾಡಿದೀಯಾ. ಅಯ್ಯೋ ಪಾಪ, ನಿನ್ಗೆ ಎಷ್ಟು ದೊಡ್ಡ ಕಷ್ಟ ಬಂದ್ಬಿಡ್ತಮ್ಮ. ಆದ್ರೆ ನೀನೇ ನನಗೆ ಪ್ರಾಣ ಕೊಟ್ಟಿದೀಯ ಅಲ್ವಾ ಕಾಗೆ? ಹೌದು, ನೀನ್ ಯಾರು? ನೀನ್ ಯಾಕೆ ಇಷ್ಟೊತ್ತಿಗೆ ಇಲ್ಲಿ ಬಂದಿದೀಯಾ? ನಿನ್ನ ಮನೆ ಇಲ್ಲ ಅಲ್ವಲ್ಲ? ನಿನ್ಗೇನು ಕಷ್ಟ ಹೇಳು? ಅಯ್ಯೋ ಜಲಕನ್ಯೆ, ನಾನು ಏನು ಅಂತ ಹೇಳೋದು?
ನನ್ನ ಗೆಳೆಯರು ನನ್ನ ಮನೆಗೆ ಇವತ್ತು ಊಟಕ್ಕೆ ಅಂತ ಬರ್ತಾರೆ. ಅವರಿಗೋಸ್ಕರ ಮೀನ್ ಹಿಡ್ಕೊಂಡು ಹೋಗಿ ಅಡಿಗೆ ಮಾಡಿ ಕೊಡೋಣ ಅಂತ ನೋಡ್ದೆ. ಆದ್ರೆ ಇಲ್ಲಿ ಬಂದು ನೋಡಿದ್ರೆ ಒಂದು ಮೀನು ಕೂಡ ನನ್ನ ಕೈಗೆ ಸಿಗ್ಲಿಲ್ಲ. ಇವಾಗ ನಾನು ಹೇಗೆ ಮನೆಗೆ ಹೋಗೋದು? ನನ್ನ ಗೆಳೆಯರೆಲ್ಲ ಹಸಿವಲ್ಲಿ ನನ್ಗೋಸ್ಕರ ಕಾಯ್ತಾ ಇರ್ತಾರೆ. ನನ್ ಜೀವನ ಕಾಪಾಡಿದ ನಿನಗೆ ನಾನು ಇಷ್ಟಕ್ಕೂ ಸಹಾಯ ಮಾಡಲ್ವಾ? ಇಷ್ಟೇನಾ ನಿನ್ನ ಕಷ್ಟ? ಸರಿ, ನೀನು ಇಲ್ಲೇ ಕಾಯ್ತಾ ಇರು, ನಾನು ಇವಾಗ ಬರ್ತೀನಿ. ಜಲಕಣಿ ನಗಾಡ್ಕೊಂಡೇ ಆ ನೀರಿನೊಳಗಡೆ ಹೋದ್ಲು. ನೀರಿನೊಳಗಡೆ ಹೋಗಿ ಸ್ವಲ್ಪ ಸಮಯದಲ್ಲಿ ಅವಳು ಪುನಃ ವಾಪಸ್ ಬಂದ್ಲು. ಅವಳ ಕೈಯಲ್ಲಿ ಚಿನ್ನದ ಬಣ್ಣದಲ್ಲಿ ಒಂದು ದೊಡ್ಡ ಮೀನಿತ್ತು. ಆ ಮೀನನ್ನು ನೋಡಿದ ಚಿಚುಕಾಗಿ ತುಂಬಾನು ಆಶ್ಚರ್ಯಪಟ್ಲು. இந்த காக்கா, இந்த ஆத்துலயே எல்லா மீனோட இந்த மீன் ரொம்ப ருசியா இருக்கும். உனக்காக கொண்டு வந்திருக்க. இத கொண்டு போய் உன்னோட நண்பர்களுக்கு சமைச்சு கொடு. உன்னோட கௌரவம் அவங்க முன்னாடி கொஞ்சம் கூட குறைய கூடாது. ಚಿಚುಕಾಗೆ ತುಂಬಾನು ಸಂತೋಷದಿಂದ, ಅರೆ, ಎಷ್ಟು ದೊಡ್ಡ ಮೀನು ನನ್ಗೋಸ್ಕರ ತಂದಿದೀಯಾ? ಈ ಮೀನ್ ತಗೊಂಡೋಗಿ ನನ್ ಗೆಳೆಯರಿಗೆ ಅಡಿಗೆ ಮಾಡಿ ಕೊಡ್ತೀನಿ. ನನ್ ಮರ್ಯಾದಿನ ಕಾಪಾಡ್ಬಿಟ್ಟೆ. ನಿನಗೆ ತುಂಬಾ ಧನ್ಯವಾದಗಳು. ಚಿಚುಕಾಗೆ ಆ ದೊಡ್ಡ ಮೀನನ್ನ ತಗೊಂಡು ತುಂಬಾನು ಸಂತೋಷವಾಗಿ ಮನೆಗೆ ವಾಪಸ್ ಬಂದ್ಲು. ಚಿಚುನ ನೋಡಿದವರು ಎಲ್ರು ಕೂಡ ಅಮ್ಮಯ್ಯ ಅಂತ ಸಂತೋಷಪಟ್ರು. ಹಬ್ಬಬ್ಬಾ, ಬಂದ್ಬಿಟ್ಟ ಕಣೆ. ಏನೇ ಇವತ್ತಿಷ್ಟೊತ್ತು ಮಾಡ್ಬಿಟ್ಟೆ? ನಮಗೆಲ್ಲ ಹಸಿವಲ್ಲಿ ಹೊಟ್ಟೆ ತಾಳ ಆಗ್ತಾ ಇದೆ. ಹೌದು, ಮೀನ್ ಸಿಗ್ತಾ ಇಲ್ವಾ? ಚಿಚು ಮೀನನ್ನ ತೋರ್ಸಿ, ನೋಡುದ್ರಾ ಎಷ್ಟು ದೊಡ್ಡ ಮೀನ್ ಸಿಕ್ಕಿದೆ. ನಮ್ಮ 10 ಜನರಿಗೆ ಹೊಟ್ಟೆ ತುಂಬಾ ಊಟ ಮಾಡ್ಬೋದು. ಸರಿ, ನೀವೆಲ್ಲರೂ ಒಂದು ಅರ್ಧ ಗಂಟೆ ಹೀಗೆ ಇರಿ. ನಾನು ಹೋಗಿ ನಿಮ್ಮೆಲ್ಲರಿಗೂ ಬಿಸಿ ಬಿಸಿ ಮೀನ್ ಸಾರ್ ಮಾಡ್ಕೊಂಡ್ ಬರ್ತೀನಿ. ಹಬ್ಬಾ ಚಿಚ್ಚು, ಎಷ್ಟು ದೊಡ್ಡ ಮೀನು! ಇದನ್ನ ನೋಡಿದ್ರೆ ಬಾಯಲ್ಲಿ ಎಂಜಿನ ಸುರಿತಾ ಇದೆ. ಸರಿ, ನಾವು ಕಾಯ್ತಾ ಇರ್ತೀವಿ, ಬೇಗ ಬಂದ್ಬಿಡು. ಚಿಚುಕಾಗೆ ತಕ್ಷಣ ಮನೆಯೊಳಗಡೆ ಹೋಗಿ ಆ ಮೀನನ್ನ ಕಟ್ ಮಾಡಿ ತೊಳೆದು ಘಮಘಮ ಅಂತ ಪರಿಮಳ ಬರುವ ತರ ತುಂಬಾ ಸೂಪರ್ ಆಗಿ ಒಂದು ಮೀನ್ ಸಾರನ್ನ ಮಾಡ್ತಾ ಇದ್ಲು. ಆ ಮೀನ್ ಸಾರಿನ ಪರಿಮಳಕ್ಕೆ ಹೊರಗಡೆ ಇದ್ದವರಿಗೆ ಹಸಿವು 100 ಪಟ್ಟು ಹೆಚ್ಚಾಗ್ತಾ ಇತ್ತು. ಕೊನೆಗೆ ಹೇಗೋ ಅವಳು ಮೀನ್ ಸಾರು ಮಾಡಿ ತಗೊಂಡ್ ಬಂದ್ಲು. ಇದೋ ಬಂತು ಬಿಸಿ ಬಿಸಿಯಾದ ನಾಟಿ ಮೀನ್ ಸಾರು. ಚಿಚುಕಾಗಿ ಪ್ಲೇಟಲ್ಲಿ ಎಲ್ಲರಿಗೂ ಬಿಸಿ ಬಿಸಿ ಅನ್ನ ಹಾಕಿ ಅದ್ರ ಮೇಲೆ ಸಾರು ಇದು ಮೇಲೆ 2 ಪೀಸು ಮೀನುಗಳನ್ನ ಇಟ್ಲು. ಎಲ್ರೂ ಸಂತೋಷವಾಗಿ ತಿನ್ನಕ್ಕೆ ಶುರು ಮಾಡಿದ್ರು. ಆ ಸಾರು ತುಂಬಾನೇ ಚೆನ್ನಾಗಿತ್ತು. ವಾವ್ ಚಿಚ್ಚು ಆಂಟಿ, ಈ ಮೀನ್ ಸಾರು ಏನಂಟಿ ಇಷ್ಟೊಂದು ರುಚಿಕರವಾಗಿದೆ. ನನ್ನ ಜೀವನದಲ್ಲಿ ಇಷ್ಟೊಂದು ರುಚಿಕರವಾದ ಮೀನ್ ಸಾರ್ನ ನಾನು ತಿನ್ಲೇ ಇಲ್ಲ. ಅಬ್ಬಾ ಹೌದು ಚಿಚ್ಚು, ಇವತ್ತು ನೀನ್ ಮಾಡಿರುವ ಮೀನ್ ಸಾರಿನ ರುಚಿ ತುಂಬಾನೇ ಅದ್ಭುತವಾಗಿದೆ. ನೀನ್ ಹೇಳಿದ್ದು ನಿಜಾನೇ. ನಿನ್ನ ಅಡಿಗೆ ಮುಂದೆ ನಮ್ಮ ಅಡಿಗೆ ಏನೂ ಇಲ್ಲ ಅಂತ. ಈ 3 ದಿನದ ಅಡಿಗೆಗೆ ನಿನ್ನ ಅಡಿಗೆನೇ ಇವತ್ತು ಬೆಸ್ಟ್ ಎಂಡಿಂಗ್ ಕೊಟ್ಟಿದೆ. ನಾನು 2 ಮೀನ್ ಪೀಸ್ಗಳನ್ನ ಹಾಕೊಂಡೆ. ಇದರ ರುಚಿಗೆ ನನ್ನ ಹೊಟ್ಟೆನೂ ತುಂಬಿ ಹೋಯಿತು, ಮನಸ್ಸು ಕೂಡ ತುಂಬಿ ಹೋಗಿದೆ. ಚಿಚ್ಚು ಅತ್ತೆ, ನಿಮ್ಮ ಮೀನ್ ಸಾರು ಅಡಿಗೆ ಮುಂದೆ ಯಾರಿಂದನೂ ನಿಲ್ಲಲು ಸಾಧ್ಯವೇ ಇಲ್ಲ. ಚಿಚ್ಚು ಮನಸ್ಸಿನಲ್ಲಿ ಜಲಕನ್ಯೆಗೆ ಧನ್ಯವಾದ ಹೇಳಿದ್ಲು. ನಿಮ್ಮೆಲ್ಲರಿಗೂ ಇಷ್ಟವಾಗಿರೋದು ನನಗೂ ತುಂಬಾ ಸಂತೋಷನೇ. ನಮ್ಮ ಸ್ನೇಹ ಯಾವಾಗ್ಲೂ ಹೀಗೇನೆ ಇರ್ಬೇಕು. ಚೆನ್ನಾಗಿ ಊಟ ಮಾಡಿ. ಹಾಗೆ ಎಲ್ರೂ ಸಂತೋಷವಾಗಿ ಆ ದಿನ ಮೀನ್ ಸಾರು ತಿಂದು ಹೊಟ್ಟೆ ತುಂಬಾ ಊಟನೂ ಮಾಡಿ ಸಂತೋಷವಾಗಿ ನಗಾಡ್ತಾ ಇದ್ರು. ಚಿಚುಕಾಗೆ ಆ ದಿನ ಯಾವುದೇ ಭಯಾನೂ ಇಲ್ದೆ ಸ್ವಾರ್ಥನೂ ಇಲ್ದೆ ಆ ಜಲಕನ್ಯೆಗೆ ಸಹಾಯ ಮಾಡಿದ್ರಿಂದಾನೇ ಇವಾಗ ಅವಳು ತುಂಬಾನೇ ಸಂತೋಷವಾಗಿದ್ಲು. ಯಾವುದೇ ಸ್ವಾರ್ಥನೂ ಇಲ್ದೆ ಇನ್ನೊಬ್ರಿಗೋಸ್ಕರ ಮಾಡುವ ಸಹಾಯ ಯಾವಾಗ್ಲೂ ವೇಸ್ಟ್ ಆಗಲ್ಲ ಅನ್ನೋದನ್ನ ಚಿಚುಕಾಗೆ ಅರ್ಥ ಮಾಡ್ಕೊಂಡ್ಲು. ಹಾಗೆ ಅವಳು ಸಂತೋಷವಾಗಿ ಬಾಳ್ತಾ ಇದ್ಲು. ಬೇಸಿಗೆ ಕಾಲದಲ್ಲಿ ನೆಂಟ್ರು. ಪಕ್ಷಿಗಳ ಊರಿನಲ್ಲಿ ಬಿಸಿಲು ತುಂಬಾನೇ ಜಾಸ್ತಿ ಇತ್ತು. ಹೊರಗಡೆ ಕಾಲಿಡಕ್ಕೂ ಕೂಡ ಪಕ್ಷಿಗಳಿಂದಂತೂ ಆಗ್ಲೇ ಇಲ್ಲ. ಆದ್ರೆ ಟುನಿಯ ಮನೆಯಲ್ಲಿ ಮಾತ್ರ ಒಂದು ದೊಡ್ಡ ಎಸಿ ಇರೋದ್ರಿಂದ ಬುಜ್ಜಿ ಗುಬ್ಬಚ್ಚಿ ಮನೆ ಹೊರಗಡೆ ಕೂತ್ಕೊಂಡಿದ್ರು ಕೂಡ ಮನೆಯೊಳಗಡೆಯಿಂದ ಬೀಸ್ತಾ ಇರುವ ಆ ತಂಪಾದ ಗಾಳಿಗೆ ಅವಳು ತುಂಬಾ ಬಿಲ್ಡಪ್ ಕೊಡ್ತಿದ್ಲು. ಬುಜ್ಜಿ ಅವಳ ಮನ್ಸಲ್ಲಿ, ಹಬ್ಬಾ ಈ ಬಿಸ್ಲಿಗೆ ಎಲ್ಲರೂ ತಂದೂರು ಚಿಕನ್ ಆಗಿದ್ರೆ ನಮ್ಮ ಮನೆ ಮಾತ್ರ ಐಸ್ ಕ್ರೀಮ್ ರೀತಿ ಇದೆ. ನಮ್ಮಪ್ಪ ಕಷ್ಟಪಟ್ಟು ದುಬೈಯಲ್ಲಿ ಕೆಲಸ ಮಾಡ್ಕೊಂಡು ನಮಗೆ ಕಾಶ್ಮೀರ್ ಐಸ್ ಅನ್ನು ಕಳಿಸಿದ್ದಾರೆ. ಅಯ್ಯೋ, ಯಾರೋ ಸಂಬಂಧಿಕರು ಮನೆಗೆ ಬರುವ ಹಾಗೆ ಕಾಣಿಸ್ತಾ ಇದೆ ಅಲ್ವಾ? ಆವಾಗ ಮಹಿಹದ್ದು ಅಲ್ಲಿಗೆ ಬಂತು. ಅರೆ ಬುಜ್ಜಿ, ಏನಿದು? ಹೊರಗಡೆ ಬಿಸಿಲು ಇಷ್ಟೊಂದು ಜಾಸ್ತಿ ಇರುವಾಗ ನಿಮ್ಮ ಮನೆಯ ಬಳಿ ಮಾತ್ರ ಇಷ್ಟೊಂದು ತಂಪಾದ ಗಾಳಿ ಬೀಸ್ತಾ ಇದೆ. ಬುಜ್ಜಿ, ನೀವು ನಿಮ್ಮ ಮನೆಯಲ್ಲಿ ಏನೋ ಮಂತ್ರ ಮಾಡಿದೀರಾ? ಅಯ್ಯೋ ಅತ್ತೆ, ಇಲ್ಲ ಅತ್ತೆ, ನಮ್ಮ ಮನೆಯಲ್ಲಿ ಯಾವ ಮಂತ್ರ ಏನೂ ಇಲ್ಲ. ನಮ್ ತಂದೆ ದುಬೈಯಿಂದ ಕಾಶ್ಮೀರವನ್ನು ಕಳಿಸಿದ್ದಾರೆ. ಅಂದ್ರೆ ಕಾಶ್ಮೀರ ಅಂದ್ರೆ ಎಸಿನ ಕಳಿಸಿದ್ದಾರೆ. ಅದರಿಂದ ನಮ್ಮ ಮನೆಯೊಳಗೆ ತುಂಬಾ ತಂಪಾಗಿರುತ್ತೆ. ನಮ್ಮಪ್ಪ ದುಬೈಯಲ್ಲೇ ಕಷ್ಟಪಟ್ಟು ಕೆಲಸ ಮಾಡಿ ನಮಗೆ ಐಸ್ ಕಟ್ಟಿನ ಕಳಿಸಿದ್ದಾರೆ. ಅಂದ್ರೆ ಆ ಎಸಿಯಲ್ಲಿ ಬಂದು ನಿದ್ರೆ ಮಾಡುವಾಗ ಆ ಎಸಿ ಶಬ್ದಕ್ಕೆ ಲಾಲಿ ಹಾಡುವ ರೀತಿ ಇರುತ್ತೆ. ಮಹಿಹದ್ದು ಆಸೆಯಿಂದ ಒಳಗಡೆ ನೋಡಿ,
ಅರೆ ಹೌದು, ನೀನ್ ಹೇಳಿದ್ದು ನಿಜನೇ. ಇದ್ರೊಳಗೆ ಎಷ್ಟೊಂದು ತಂಪಾದ ಗಾಳಿ ಬರ್ತಾ ಇದೆ. ಹೌದು, ಘಮ ಘಮ ವಾಸನೆ ಬರ್ತಾ ಇದೆ. ನಿಮ್ಮಮ್ಮ ಏನ್ ಅಡಿಗೆ ಮಾಡ್ತಾ ಇದ್ದಾಳೆ? ಟುನಿ ಏನು ಗೊತ್ತಿಲ್ಲದೆ ಅಡಿಗೆ ಮನೆಯಿಂದ ಬಂದು, ಏನು ಇಲ್ಲ ಮಗಿ, ನನ್ ಬುಜ್ಜಿಗೆ ತುಂಬಾ ಇಷ್ಟ ಅಂತ ಬದ್ನೆಕಾಯಿ ಮಸಾಲ ಮಾಡ್ತಾ ಇದೆ. ಅದೇ ಘಮ ಘಮ ವಾಸನೆ. ಅದನ್ನು ಕೇಳಿದ ಮಹಿ ಹದ್ದು, ಅಯ್ಯೋ ತುನಿ, ಈ ಬಿಸ್ಲಿಗೆ ನನ್ ಜೀವ ಹೋಗಿ ಜೀವ ಬರ್ತಾ ಇದೆ. ಈ ಬಿಸ್ಲಿಗೆ ನನ್ನಿಂದ ನನ್ನ ಮನೆಯಲ್ಲಿ ಇರ್ಲಿಕ್ಕೆ ಆಗ್ತಾ ಇಲ್ಲ ತುನಿ. ನನ್ನ ಮನೆಯಲ್ಲಿ ನಾನೊಂದು ಫ್ಯಾನ್ ಇಟ್ಟಿದ್ದೀನಿ. ಆ ಗರಗರ ಶಬ್ದಕ್ಕೆ ನೆಮ್ಮದಿಯಾಗಿ ನನಗೆ ಮಲಗಿ ನಿದ್ರೆ ಕೂಡ ಮಾಡ್ಲಿಕ್ಕಾಗ್ತಾ ಇಲ್ಲ. ಅದೇ ನಿನ್ನ ಮನೆಯಲ್ಲಿರುವ ಒಂದೊಂದು ನಿಮಿಷವೂ ಸ್ವರ್ಗಕ್ಕೆ ಹೋಗುವ ರೀತಿ ಇದೆ. ನಿನ್ನ ಮನೆಯಲ್ಲಿ ನನಗೆ ಊಟ ಸಿಗುತ್ತೆ ಅಂದ್ರೆ ಅದು ಸ್ವರ್ಗ ತಾನೇ. ನೀನು ಬದ್ನೆಕಾಯಿ ಮಸಾಲ ಅನ್ನುವಾಗ ನನ್ನ ಬಾಯಿಯಲ್ಲಿ ನೀರ್ ಸುರಿತಾ ಇದೆ. ಹೋದ ಜೀವ ಮತ್ತೆ ಬರ್ತಾ ಇದೆ. ನನಗೆ ಆದಷ್ಟು ಬೇಗ ಸ್ವಲ್ಪ ಊಟ ಕೊಡ್ತೀಯಾ? ಆ ಬಿಸಿಲಲ್ಲಿ ಕೂತು ಕೂತು ನನ್ನ ಜೀವನೇ ಹೋಗುವ ರೀತಿ ಅನ್ಸುತ್ತೆ. ನಿನ್ನ ಮನೆಯಲ್ಲಿ ಸ್ವಲ್ಪ ಹೊತ್ತು ಕೂತು ಸ್ವಲ್ಪ ಊಟ ಮಾಡಿ ನೆಮ್ಮದಿಯಾಗಿ ಒಂದು ಸಣ್ಣ ನಿದ್ರೆ ಮಾಡಿ ಹೊರಡ್ತೀನಿ. ಈ ಬಿಸಿಲಿಗೆ ನಾನು ಈ ಸಮಯಕ್ಕೆ ನಿನ್ ಮನೆಗೆ ಬರದಿದ್ದಿದ್ರೆ ನಾನೇ ಶವವಾಗ್ಬಿಡ್ತಾ ಇದ್ದೆ. ಹೊರಗಡೆ ನೋಡ್ದ ಕಾಗೆಗಳು ಬಿಸಿಲಿಗೆ ಗಂಟ್ಲು ಒಣಗಿಸ್ಕೊಂಡು ಹೇಗೆ ಕಿರ್ಸ್ತಾ ಇವೆ ಅಂತ. ಪರವಾಗಿಲ್ಲ, ನಿನ್ ಗಂಡ ದುಬೈಗೆ ಹೋಗಿ ಕಷ್ಟಪಟ್ಟು ಕೆಲಸ ಮಾಡಿದ್ರು ನಿಮಗೆ ಎಸಿನ ಕಳ್ಸಿದಾನೆ. ಇದ್ರಿಂದ ನೀನು ಪುಣ್ಯ ಮಾಡಿದೀಯಾ. ಬುಜ್ಜಿ ಅವಳ ಮನ್ಸಲ್ಲಿ, ಅಯ್ಯೋ, ಯಾರೋ ಸಂಬಂಧಿಕರು ಅನ್ಕೊಂಡ್ರೆ ಒಂದು ದೊಡ್ಡ ದೆವ್ವನೇ ಬಂದು ಕೂತ್ಕೊಂಡಿದೆ ಅಲ್ವಾ. ಹಬ್ಬಬ್ಬಾ, ಈ ಅತ್ತೆ ಆಡುವ ನಾಟಕಕ್ಕೆ ಆಸ್ಕರ್ ಅವಾರ್ಡೇ ಕೊಡ್ಬೋದು. ಸರಿ ಅತ್ತೆ, ಈ ಬಿಸ್ಲಿಗೆ ನೀವು ಇಲ್ಲೇ ಮಲಗಿ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹೊರಡಿ. ಆವಾಗ್ಲೇ ಸಾಯುವಂತಹ ನಿಮ್ಮ ಜೀವಕ್ಕೆ ಸ್ವಲ್ಪ ಜೀವ ಬರುತ್ತೆ. ಈ ತಂಪಾದ ಗಾಳಿಗೆ ನಿಮ್ಮ BP ಕೂಡ ಕಡಿಮೆ ಆಗ್ಬೋದು. ಮರುದಿನ ಮಹಿ ಹದ್ದು ಊರಿಡೀ ಟುನಿಯ ಮನೆಯಲ್ಲಿರುವ ಎಸಿಯ ಬಗ್ಗೆ ಹೇಳಿದ್ರಿಂದ ಅದನ್ನ ನೋಡೋದಕ್ಕೋಸ್ಕರ ಲೂಸಿ ಪಾರಿವಾಳ ಅಲ್ಲಿಗೆ ಬಂದ್ಲು. ತುನಿ, ಮಗಳೇ ತುನಿ, ಹೇಗಿದ್ಯಮ್ಮ? ಚೆನ್ನಾಗಿದ್ದೀಯಾ? ನಾನು ನಿನಗೋಸ್ಕರ ಮಾರ್ಕೆಟಿಂದ ಸೀರೆನ ತಗೊಂಬಂದಿದ್ದೀನಿ. ಅಯ್ಯೋ, ಏನತ್ತೆ ಇದು ಹೊಸ ಸೀರೆನಾ? ಈ ಸೀರೆ ಮೇಲೆ ಎಣ್ಣೆ ಕರೆ ಆಗಿದೆ. ಇದನ್ನ ನೋಡುವಾಗನೇ ಗೊತ್ತಾಗ್ತಾ ಇಲ್ವಾ ಇದು ಹಳೆ ಸೀರೆ ಅಂತ? ಇದನ್ನ ಯಾರಿಗಾದ್ರೂ ಕೊಡ್ಬೇಕು ಅಂತ ಇಟ್ಟಿದ್ರಿ. ಇವಾಗ ನಮ್ಮ ಮನೇಲಿ ಎಸಿ ಇದೆ ಅಂತ ಇಲ್ಲಿ ಬರ್ಬೇಕು ಅಂತ ತಂದಿದ್ದೀರಾ? ಇದನ್ನ ನೋಡಿದ್ರೇನೆ ಗೊತ್ತಾಗ್ತಾ ಇದೆ. ಏನ್ ತುನಿ, ನಿಮ್ಮ ಮೇಲೆ ಇರುವ ಪ್ರೀತಿಯಿಂದ ನಿಮ್ನ ನೋಡಕ್ಕೆ ಅಂತ ಬರೋಣ ಅಂತ ಬಂದ್ರೆ ನೀವೇನೋ ನನ್ನ ಈ ರೀತಿ ಮಾತಾಡ್ತಾ ಇದ್ದೀರಾ? ನಿಮ್ ತಂದೆ ಕಷ್ಟಪಟ್ಟು ನಿಮಗೋಸ್ಕರ ಎಸಿ ಸಂಪಾದನೆ ಮಾಡಿ ಕಳ್ಸಿದ್ದಾರೆ. ಹೌದು ಅತ್ತೆ, ಇದು ಸಾಧಾರಣವಾದ ಎಸಿ ಅಲ್ಲ, ತುಂಬಾ ತಂಪಾಗಿ ಗಾಳಿ ಬೀಸುವಂತಹ ಸುಂದರವಾದ ಎಸಿ ಅತ್ತೆ. ನಮ್ಮಮ್ಮ ಇವತ್ತು ನಾಟಿ ಕೋಳಿ ಸಾರ್ ಮಾಡಿದ್ದಾರೆ. ನೀವು ಹೊಟ್ಟೆ ತುಂಬಾ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹೋಗಿ. ಅದನ್ನು ಕೇಳಿ ಲೂಸಿ, ಏನು ನಾಟಿ ಕೋಳಿ ಸಾರ? ಹಾಗಾದ್ರೆ ನಾನು ಎಲ್ಲೂ ಹೋಗೋದಿಲ್ಲ, ಇಲ್ಲೇ ಊಟ ಮಾಡಿ ಮಲ್ಕೋತೀನಿ. ಹೊರಗಡೆ ಸೊಳ್ಳೆಯಿಂದ ನಾನು ತಪ್ಪಿಸ್ಕೊಂಡೆ. ಇದು ಹೀಗಿರುವಾಗ ಒಂದಿನ ಊರಿನ ಪಂಚಾಯಿತಿ ಆಫೀಸ್ ಹತ್ರ ಮಹಿ ಹಾಗೂ ಚಿಚು ಇಬ್ರು ಭೇಟಿಯಾದ್ರು. ಮಹಿ ತುಂಬಾನು ಸಂತೋಷವಾಗಿರೋದನ್ನ ನೋಡಿ ಚಿಚುಗೆ ಹೊಟ್ಟೆ ಕಿಚ್ಚಾಯ್ತು. ಏನ್ ಮಗಿ, ಈ ನಡುವೆ ನಿನ್ನ ಮುಖ ಇಷ್ಟೊಂದು ಗ್ಲೋ ಆಗಿದೆ. ಏನಾದ್ರೂ ಕ್ರೀಮ್ ಯೂಸ್ ಮಾಡ್ತಾ ಇದೀಯಾ? ಕ್ರೀಮ್ ಇಲ್ಲ, ಏನೂ ಇಲ್ಲ. ಈ ನನ್ನ ಗ್ಲೋವಿಗೆ ತುನಿಯ ಮನೆಯಲ್ಲಿರುವ ಎಸಿನೇ ಮುಖ್ಯ ಕಾರಣ. ಅಲ್ಲೇ ಹೋಗಿ 2 ದಿನ ರೆಸ್ಟ್ ಮಾಡಿದಿಂದ ಗ್ಲೋ ಆಗಿದ್ದೀನಿ. ತುನಿ ಮನೆಗೆ ಹೋದ್ರೆ ಹೊಟ್ಟೆ ತುಂಬಾ ಅಡಿಗೆ ಮಾಡಿ ಹಾಕ್ತಾಳೆ. ಎಸಿಯಲ್ಲಿ ಊಟ ಮಾಡಿ ನೆಮ್ಮದಿಯಾಗಿ ಮಲ್ಕೋಬಹುದು. ಚಿಚು ಅವಳ ಮನ್ಸಲ್ಲಿ, ಏನು ತುನಿ ಮನೆಯಲ್ಲಿ ಎಸಿನ? ನನಗೆ ಅವಳು ಇದುವರೆಗೂ ಹೇಳಲೇ ಇಲ್ವಲ್ಲ. ಆ ತುನಿ ನನ್ನ ಬಾಲ್ಯ ಗೆಳತಿ. ನಾನು ಕೂಡ ತುನಿ ಮನೆಗೆ ಹೋಗಿ 2 ದಿನ ರೆಸ್ಟ್ ಮಾಡಿ ಬರ್ತೀನಿ. ಯಾಕೆ ಅವಳು ನನ್ನ ಕರೀಲೇ ಇಲ್ವಲ್ಲ? ಚಿಚು ತಕ್ಷಣ ಮನೆಗೆ ಹೋಗಿ ಚಿನ್ನುನ ಕರೆದ್ಲು. ಲೇ ಚಿನ್ನು, ಚಿನ್ನು, ನಿನ್ ಬಟ್ಟೆ ಎಲ್ಲ ತೆಗ್ದಿಟ್ಕೊಳ್ಳೋ. ನಾವು ತುನಿ ಅತ್ತೆ ಮನೆಗೆ ಹೋಗೋಣ. ಅವ್ರ ಮನೇಲಿ ಹೋಗಿ ಆ ಎಸಿಯಲ್ಲಿ 2 ದಿನ ರೆಸ್ಟ್ ಮಾಡಿ ಬರೋಣ. ಅಮ್ಮ, ಬುಜ್ಜಿಗೆ ನನ್ನ ನೋಡಿದ್ರೇನೆ ಇಷ್ಟ ಆಗಲ್ಲ. ಯಾಕಮ್ಮ ಅವ್ರ ಮನೆಗೆ ಕರ್ಕೊಂಡು ಹೋಗ್ತೀಯಾ? ಅವ್ರು ಇವಾಗ ನಮ್ನ ಕರೆದ್ರಾ? ಲೇ ಬಾಯಿ ಮುಚ್ಚು. ಅವ್ರು ಯಾಕೋ ನಮ್ನ ಕರೀತಾರೆ. ಅವ್ರ ಮನೆಗೆ ಹೋದ್ರೆ ತಂಪಾದ ಗಾಳಿ ಸಿಗುತ್ತೆ, ಹೊಟ್ಟೆ ತುಂಬಾ ಊಟ ಸಿಗುತ್ತೆ. ಇದಕ್ಕೆ ಮಿಂಚಿದ ನಮ್ಗೆ ಏನೋ ಬೇಕು. ಚಿಚು ಪ್ಲಾನ್ ಹಾಕಿದ ಪ್ರಕಾರ ಆ ದಿನ ಸಂಜೆ ಸಮಯ ಚಿಚು ಚಿನ್ನು ಇಬ್ರು ಕೂಡ ಲಗೇಜ್ ಬ್ಯಾಗ್ ಅನ್ನ ತಗೊಂಡು ಟುನಿಯ ಮನೆಗೆ ಬಂದ್ರು. ಅಯ್ಯೋ ಅಮ್ಮ, ಯಾರೋ ಬರ್ತಾ ಇದ್ದಾರೆ. ಅರೆ ಚಿಚ್ಚು ಅತ್ತೆ, ಏನ್ ಚಿಚ್ಚು ಅತ್ತೆ, ಮನೆ ಬಾಡಿಗೆ ಕಟ್ಟಿಲ್ಲ ಅಂತ ನಿಮ್ನ ಮನೆಯಿಂದ ಹೊರಗೆ ಹಾಕಿದ ರೀತಿ ಬ್ಯಾಗ್ ಎಲ್ಲ ಎತ್ಕೊಂಡು ನೇರವಾಗಿ ನೀವು ನಮ್ಮನೆಗೆ ಬಂದಿದ್ದೀರಾ? ಏನ್ ವಿಷಯ? ಏನ್ ಬುಜ್ಜಿ, ಮನೆಗೆ ಬಂದ ಸಂಬಂಧಿಕರ ಜೊತೆ ಹೀಗೇನ ಮಾತಾಡೋದು? ಬಂದವ್ರನ್ನ ಮನೆಯೊಳಗೆ ಬನ್ನಿ ಅಂತ ಕರೆಯೋದಿಲ್ವಾ? ನಾನು 1 ವಾರ ಇಲ್ಲೇ ಇರ್ತೀನಿ. ಅಯ್ಯೋ, 1 ವಾರನಾ? ಚಿಚ್ಚು, ನನ್ ಮನೆ ಸಣ್ಣ ಮನೆ, ಇದ್ರಲ್ಲಿ 1 ವಾರ ಹೇಗೆ ಇರೋದು?
ಪರವಾಗಿಲ್ಲ, ಮನಸ್ಸಿದ್ರೇನೆ ಮಾರ್ಗ. ನಾನು ಕೂಡ ನಿನ್ ಜೊತೆ ಎಸಿ ರೂಮಲ್ಲೇ ನಾವಿಬ್ರು ಮಲ್ಕೋತೀವಿ. ಆವಾಗ ಬುಜ್ಜಿ ಏನು ಹೇಳದೆ ಚಿನ್ನುನ ಹೊರಗಡೆ ಕರ್ಕೊಂಡು ಹೋಗಿ, ಲೇ ಚಿನ್ನು, ನಿಮ್ಮಮ್ಮ ಮಾಡೋದು ನನಗೆ ಸ್ವಲ್ಪ ಕೂಡ ಇಷ್ಟ ಆಗ್ತಿಲ್ಲ ಕಣೋ. ಆ ಎಸಿನ ನಮ್ ತಂದೆ ನಮ್ಗೋಸ್ಕರ ಕಳ್ಸಿರೋದು, ಆದ್ರೆ ನಿಮ್ಮಮ್ಮ ಬಂದು ಎಸಿನ ನಿಮ್ಗೋಸ್ಕರ ಬುಕ್ ಮಾಡ್ಕೋತಿದ್ದಾರೆ. ಏನ್ ಮಾಡೋದು ಬುಜ್ಜಿ, ನಮ್ಮ ಅಮ್ಮನೇ ನನ್ನ ಕರ್ಕೊಂಡ್ ಬಂದಿದ್ದು ಬಿಸ್ಲಿಗೆ, ಹೊರಗಡೆ ಜೀವ ಹೋಗ್ತಿದೆ. ಅದನ್ನ ಕೇಳಿ ಬುಜ್ಜಿ, ಸರಿ ಕಣೋ ಬಾರೋ, ನಿಮ್ಮಮ್ಮನಿಗೆ ಹೇಳ್ಬೇಕು, ನಿನಗೆ ಹೇಳಿ ಏನ್ ಪ್ರಯೋಜನ. ಆಗತ್ತ ಹೇಳಿ ಇಬ್ರು ಒಳಗಡೆ ಹೋದ್ರು. ಆ ದಿನ ರಾತ್ರಿ ಸಮಯ ಚಿಚುಕಾಗೆ ತಿಂತಾ ಇದ್ದಾಗ ಟುನಿಗೆ ಒಂದೊಂದಾಗಿ ಆರ್ಡರ್ ಹಾಕ್ತಾ ಇದ್ಲು. ತುನಿ, ಈ ತಂಪಾದ ಗಾಳಿಗೆ ಬಿಸಿ ಬಿಸಿ ಚಿಕನ್ ತಿನ್ಲಿಕ್ಕೆ ತುಂಬಾ ಚೆನ್ನಾಗಿದೆ. ಸ್ವಲ್ಪ ತುಪ್ಪ ಜಾಸ್ತಿ ಹಾಕು. ನನ್ ಚಿನ್ನುಗೆ ಇನ್ನೊಂದ್ ಪೀಸು ಚಿಕನ್ ಹಾಕೋ, ಅವನಿಗಿಷ್ಟ. ಆವಾಗ ಬುಜ್ಜಿ, ಅತ್ತೆ, ಇವಾಗ ಬಾಯಿ ಮುಚ್ಕೊಂಡು ಊಟ ಮಾಡ್ತೀರಾ? ಸಂಬಂಧಿಕರ ಮನೆಗೆ ಬಂದ್ರೆ ಹೀಗೇನಾ ಕೇಳೋದು? ನಾಳೆ ಮೆನುನ ಕೊಡ್ತೀನಿ, ಏನ್ ಬೇಕು ಅಂತ ಹೇಳಿ. ನಮ್ ಮನೇಲಿರೋದು ಇಷ್ಟ ಆಗಿಲ್ಲ ಅಂದ್ರೆ ಝೊಮ್ಯಾಟೋದಿಂದ ನಿಮ್ಗೆ ಆರ್ಡರ್ ಮಾಡಿ ಕೊಡ್ತೀನಿ, ನೀವು ತಿನ್ಬೋದು. ಓ ಹೌದಾ, ಹಾಗಾದ್ರೆ ಈ ತಂಪಾದ ಗಾಳಿಗೆ ನನಗೆ ಬಿಸಿ ಬಿಸಿ ಮೆಣಸಿನಕಾಯಿ ಬಜ್ಜಿ ಬೇಕು, ಅದನ್ನೇ ಆರ್ಡರ್ ಮಾಡಿ ಕೊಡು. ಸರಿ ಅತ್ತೆ, ಈ ತಂಪಾದ ಗಾಳಿಗೆ ಬಿಸಿ ಬಿಸಿ ಬಜ್ಜಿ ಬೋಂಡಾನ? ನೀವು ನಮ್ ಮನೆಗೆ ಬಂದ ದೊಡ್ಡ ಪಿಶಾಚಿ. ಬುಜ್ಜಿ, ಹಾಗೆಲ್ಲ ಮಾತಾಡ್ಬಾರ್ದಮ್ಮ. ಚಿಚ್ಚು, ಇಲ್ಲಿ ತಂಪಾದ ಗಾಳಿ ಬರುತ್ತೆ, ಇಲ್ಲಿ ನಿನ್ಗೆ ಬೆಡ್ ಹಾಕಿ ಕೊಡ್ತೀನಿ, ಮಲ್ಕೋ. ಏನು, ಹೊರಗಡೆ ಮಲ್ಕೊಳ್ಳೋದ? ಮನೆಗೆ ಬಂದ ಸಂಬಂಧಿಕರನ್ನ ಹೀಗೆ ಹೊರಗಡೆ ಮಲ್ಗಿಸ್ತೀಯಾ? ಹೊರಗಡೆ ಸೊಳ್ಳೆ ಕಾಟ, ನನ್ನಿಂದ ಹೊರಗಡೆ ಮಲ್ಗಕ್ಕಾಗಲ್ಲ. ನಾನು ರೂಮ್ ಒಳಗೆ ಎಸಿಯಲ್ಲಿ ಮಲ್ಕೋತೀನಿ, ನೀನು ಹೊರಗಡೆ ಮಲ್ಕೋ. ಮನೆಗೆ ಬಂದವ್ರನ್ನ ಹೊರಗಡೆ ಮಲ್ಗಿಸಿದ್ರೆ ನಿನ್ ಮರ್ಯಾದಿನೇ ಹೋಗೋದು. மரியாதை பத்தியெல்லாம் நீங்க பேசாதீங்க சிச்சு அத்தை. இந்த ஏசியை எங்க அப்பா எங்களுக்காக அனுப்பி வச்சது. அதுக்குள்ள நாங்க தூங்காம உங்களை தூங்க வைக்கிறதா? என்ன பேசுறீங்க, தெரிஞ்சுதான் பேசுறீங்களா? ಅದೆಲ್ಲ ಆಗೋದಿಲ್ಲ, ನಾವೇ ಒಳಗೆ ಮಲ್ಕೊಳ್ಳೋದು ಚಿನ್ನು. ಆ ಎಸಿನ 11ರಲ್ಲಿಡೋ, ಒಳ್ಳೆ ಗಾಳಿ ಬರುತ್ತೆ. ಒಂದ್ ವಾರ ಸಮಯ ಆಯ್ತು. ಚಿಚು ಅಂತೂ ಹೊರಡ್ಲೇ ಇಲ್ಲ. ಟುನಿಗೆ ಅಡಿಗೆ ಮಾಡಿ ಮಾಡಿ ಸುಸ್ತಾಯ್ತು. ಈಗ ಮನೆಯಲ್ಲಿ ಸಾಮಗ್ರಿಗಳು ಕೂಡ ಇಲ್ಲ. ಅಯ್ಯೋ, ಈ ಚಿಚ್ಚು ನನ್ ಮನೆಯಲ್ಲಿದ್ರೆ ಕರೆಂಟ್ ಬಿಲ್ಲು ಆಕಾಶವನ್ನು ಮುಟ್ಟುತ್ತೆ. ಇವಾಗ ನಾನು ಏನಾದ್ರೂ ಮಾಡ್ಲೇಬೇಕು. ಬುಜ್ಜಿ, ಏನಾದ್ರೂ ಐಡಿಯಾ ಮಾಡಮ್ಮ. ಅಮ್ಮ, ನೀವೇನು ಆಲೋಚನೆ ಮಾಡ್ಬೇಡಿ, ನೀವು ಆರಾಮವಾಗಿ ರೆಸ್ಟ್ ಮಾಡಿ. ಈ ಚಿಚ್ಚು ಅತ್ತೆನ ಮನೆಯಿಂದ ಹೇಗೆ ಓಡಿಸೋದು ಅಂತ ನಾನೊಂದು ಪ್ಲಾನ್ ಮಾಡ್ತೀನಿ. ನೀವು ರೆಸ್ಟ್ ಮಾಡಿ, ನಾನಿವಾಗ ಬರ್ತೀನಿ. ಆವಾಗ್ಲೇ ಚೋಟು ಹಾಗೂ ಬನ್ನು ಇಬ್ರು ಕೂಡ ಸ್ವಲ್ಪ ಹೊತ್ತಲ್ಲಿ ಮಾತಾಡ್ಬಿಟ್ಟು ಹೋಗೋಣ ಅಂತ ಬಂದಾಗ ಬುಜ್ಜಿ ಅವ್ರ ಎಲ್ಲರ ಹತ್ರನೂ ವಿಷಯನ ಹೇಳಿ ಒಂದು ಪ್ಲಾನ್ ಹಾಕಿದ್ಲು. ಏ ಬನ್ನು, ನಿಮ್ ತಂದೆ ಜೊತೆ ಹಳೆಯ ಕಾರ್ ಇದೆ ಅಲ್ವಾ, ಅದನ್ನ ನನ್ನ ಮನೆ ಮುಂದೆ ತಗೊಂಡ್ಬಂದು ಆರನ್ ಮಾಡೋ. ನಾವು ಒಂದ್ ಪ್ಲಾನ್ ಮಾಡೋಣ. ಆ ಪ್ಲಾನ್ ನಂಗೆ ನೀನ್ ಸಕ್ಸಸ್ ಮಾಡ್ಬೇಕು. ಸರಿ ಬುಜ್ಜಿ, ಹಾಗೇನೆ ಮಾಡೋಣ. ಮರುದಿನ ಬೆಳಗ್ಗೆ ಚಿಚುಕಾಗೆ ಎಸಿ ರೂಮಿಂದ ಹೊರಗಡೆ ಬಂದಾಗ ಬುಜ್ಜಿ ತುಂಬಾ ಜೋರಾಗಿ, ಅಮ್ಮ ಬೇಗ ರೆಡಿ ಆಗಮ್ಮ. ಬನ್ನು ಅವ್ರ ಅಮ್ಮ ಕಾರ್ ತಗೊಂಡ್ ಬರ್ತಾ ಇದ್ದಾರೆ, ನಾವು ಕೂಡ ಊರಿಗೆ ರೆಡಿಯಾಗಿ ಹೋಗ್ಬೇಕು. ಆವಾಗ ಚಿಚು, ಅರೆ ಏನ್ ತುನಿ, ಎಲ್ಲಿಗೆ ಹೊರಟಿದ್ದೀರಾ? ಓ ಅದಾ, ನಮ್ ತಾಯಿ ಊರಲ್ಲಿ 10 ದಿನ ಜಾತ್ರೆ ಇದೆ. ನಮ್ ತಾಯಿ ಬೇರೆ ಬರ್ಲಿಕ್ಕೆ ಹೇಳಿದ್ದಾರೆ, ಅದಕ್ಕೇನೆ ಬನ್ನು ಹೋಗ್ತಾ ಇದ್ದಾರೆ. ನಾವು ಕೂಡ ಅವ್ರ ಜೊತೆನೆ ಹೊರಡ್ತಾ ಇದೀವಿ. ನೀನು ಕೂಡ ಎಲ್ಲ ತಗೊಂಡು ಹೊರಡು ಚಿಚ್ಚು. ಏನೋ ಹೊರಡ್ಬೇಕಾ? ನಾನ್ ಇಲ್ಲಿಂದ ಹೋಗೋದಿಲ್ಲ, ನೀನ್ ಬೇಕಾದ್ರೆ ಹೊರಡುತ್ತು. ನೀನ್ ಬರತನಕ ಈ ಎಸಿಗೆ ನಾನೇ ಕಾವಲಾಗಿ ಕಾಯ್ತೀನಿ. ಏನು, ಎಸಿಗೆ ನೀವು ಕಾವಲಾಗಿರ್ತೀರಾ? ಇಲ್ಲ ಇಲ್ಲ, ಈ ವಿಷಯ ಮಾತ್ರ ನಮ್ಮ ಅಪ್ಪನಿಗೆ ಗೊತ್ತಾದ್ರೆ ನಮ್ಮ ಅಪ್ಪ ನಮ್ನ ಬೈತಾರೆ. ಈ ಮನೆಗೆ ಬೀಗ ಹಾಕಿ ಹೋಗ್ಲಿಕ್ಕೆ ಹೇಳಿದ್ದಾರೆ. ನಾವು ಹೊರಡುವಾಗ ಎಸಿಯ ಫ್ಯೂಸ್ ನ ತೆಗ್ದೋಗ್ತೀವಿ, ಅವಾಗ ನಿಮ್ಗೆ ತಂಪಾದ ಗಾಳಿ ಬರೋದಿಲ್ಲ. ಯಾಕಂದ್ರೆ ಈ ಮನೆಯಲ್ಲಿ ನೀವು ಇರಿ, ಆದ್ರೆ ಉಸಿರು ಕಟ್ಟಿ ಸತ್ತೋಗ್ತೀರಾ, ಆಮೇಲೆ ನಿಮ್ಮಿಷ್ಟ. ಅಮ್ಮ, ಅವರು ಹೇಳ್ತಾ ಇದ್ದಾರಲ್ವಮ್ಮ, ಈ ಮನೆಯಲ್ಲಿ ಇರ್ಲಿಕ್ ಆಗಲ್ಲ ಅಂತ. ಯಾಕಮ್ಮ ನೀವು ಗಲಾಟೆ ಮಾಡ್ತೀರಾ? ಬನ್ನಿ ಅಮ್ಮ, ನಾವು ನಮ್ಮ ಊರಿಗೆ ಹೋಗೋಣ. ಚಿಚು ತುಂಬಾ ಕೋಪದಿಂದ ಬ್ಯಾಗ್ ಎಲ್ಲ ತಗೊಂಡು, ಛೀ, ಏನ್ ತುನಿ, ಮನೆಗೆ ಬಂದ ಸಂಬಂಧಿಕರನ್ನ ಹೀಗೇನೆ ಓಡ್ಸದ? 1 ವಾರ ನಿನ್ ಜೊತೆ ಸಂತೋಷವಾಗಿ ಇದ್ದೋಗೋಣ ಅಂತ ಬಂದ್ರೆ ನೀನೇನಂದ್ರೆ ಊರಿಗೋಗು ಅಂತ ಇವಾಗ ಮನೆಗ್ ಬಂದ ನನ್ನ ಬೆರೆಸ್ತಾ ಇದೀಯಾ? ಚಿಚು ಅವಳ ಬ್ಯಾಗ್ ತಗೊಂಡು ಹೊರಗಡೆ ಬಂದಾಗ ಬನ್ನು ಕಾರಲ್ಲಿ ಹಾರ್ನ್ ಹೊಡಿತಾ ಇದ್ದ. ಏನ್ ಚಿಚ್ಚು ಅತ್ತೆ, ಮುಖ ಎಲ್ಲ ಬಾಡಿ ಹೋಗಿದೆ, ಏನಾಯ್ತು ನಿಮಗೆ? ಈ ಎಸಿ ಗಾಳಿ ಸಾಕಾಗ್ತಾ ಇಲ್ವಾ? ದಿನ ವರ್ಷ ಬಿಸಿಲು ಕಾಲಕ್ಕೆ ನಮ್ಮನೆಗೆ ಬನ್ನಿ, ನಮ್ ತಂದೆ ಕೂಡ ನಮ್ಮನೆಯಲ್ಲಿ ಎಸಿ ತರ್ತೀನಿ ಅಂತ ಹೇಳಿದ್ದಾರೆ. ನೀವಿನ್ನು ಹೊರಡಿ, ನಾವು ನಡ್ಕೊಂಡೇ ಹೋಗ್ತೀವಿ. ಚಿಚು ಹೋದ್ಮೇಲೆ ತುನಿ ಮನೆಯೊಳಗಡೆ ಹೋಗಿ ಬಾಗಿಲ್ ಹಾಕೊಂಡು ಒಳಗಡೆ ಎಸಿನ ಆನ್ ಮಾಡಿದ್ರು. ಹಬ್ಬ, ಹೇಗೋ ಚಿಚ್ಚು ಅತ್ತೆನ ಓಡಿಸಿ ಆಯ್ತು.
ಈ ಮನೆಯಲ್ಲಿ ಎಸಿನ ಹಾಕೊಂಡು ನೆಮ್ಮದಿಯಾಗಿ ಮಲಗಿ ನಿದ್ರೆ ಮಾಡೋಣ ಅಂತ ನೋಡಿದ್ರೆ ಸಂಬಂಧಿಕರೆಲ್ಲ ನಮ್ಮನೆಗೆ ಬಂದು ನಮ್ಮ ಬಿಸಿನ ಜಾಸ್ತಿ ಮಾಡಿ ನಮ್ ಖರ್ಚುನ ಜಾಸ್ತಿ ಮಾಡಿ ಹೋಗ್ತಿದ್ದಾರೆ. ಮನೆಗೆ ಬಂದ ಸಂಬಂಧಿಕರನ್ನ ಈ ರೀತಿ ಓಡಿಸ್ಬಾರ್ದು. ಆದ್ರೆ ಏನ್ ಮಾಡೋದು, ಅವರು ನಮ್ಮ ತಲೆ ಮೇಲೆ ಹತ್ತಿ ಕೂತ್ಕೋಬಾರ್ದಲ್ವಾ? ಅಮ್ಮ ಪರವಾಗಿಲ್ಲಮ್ಮ, ನಾನು ಪಪ್ಪನ್ಗೆ ಕಾಲ್ ಮಾಡಿ ಹೇಳ್ತೀನಿ. ಪಪ್ಪ, ಈ ಸಲ ನಮ್ಮ ಮನೆಯಲ್ಲಿ ಎಸಿ ಇರೋದ್ರಿಂದ ತುಂಬಾ ಸಂಬಂಧಿಕರು ಬಂದು ಮನೆ ಖರ್ಚು ಜಾಸ್ತಿ ಆಗಿದೆ ಅಂತ. ಮುಂದಿನ ವರ್ಷ ಈ ಸಮಯಕ್ಕೆ ನಮಗೆ ಎಸಿಯೇ ಬೇಕಾಗಿಲ್ಲ. ಹಾಗೆ ಅವ್ರ 3 ಜನ ನಗಡ್ಕೊಂಡು ಆ ಎಸಿ ರೂಮಲ್ಲಿ ತುಂಬಾ ಸಂತೋಷವಾಗಿ ಇದ್ರು. ಇವಾಗ ಟುನಿಯ ಮನೆಯಲ್ಲಿ ಸಂತೋಷ ಮಾತ್ರ ಇತ್ತು. ಈ ಕಥೆಯಲ್ಲಿರುವ ನೀತಿ, ಇನ್ನೊಬ್ರ ಹತ್ರ ಇರುವ ಸೌಕರ್ಯವನ್ನ ನೋಡಿ ಹೊಟ್ಟೆ ಕಿಚ್ಪಟ್ಟು ಅದನ್ನ ಜಾಸ್ತಿ ಅನುಭವಿಸ್ಬೇಕು ಅಂತ ಅನ್ಕೊಂಡ್ರೆ ಇದೇ ರೀತಿ ಆಗೋದು.